ಈಗ ಇದನ್ನೆಲ್ಲ ನೋಡಕತ್ರ ಒಂದು ಜಾತ್ರೆ ಒಳಗೆ ಯಾವ ರೀತಿ ಸ್ಥಿತಿ ಇರ್ತೈತಲ್ಲ ಹಂಗೆ ಕಂಡು ಬರ್ತಾ ಇದೆ, ಏನು ಹೇಳ್ತೀರಿ ಸರ್? ಹೌದು, ನಿಜವಾಗಿಯೂ ಹೇಳ್ತಾ ಇರೋದು ಸರಿಯಾದ ವಿಚಾರ. ಆದರೆ ರೈತರು ಇಲ್ಲಿ ಸುಮಾರು 8 ದಿನದಿಂದ ನಡೆಸುತ್ತಿರುವ ಕಬ್ಬಿಣ ಬೆಲೆ, ಅವ್ರೇನೋ ಅವ್ರು ಬಂಗಾರ ಕೊಡ್ರಿ ಆಸ್ತಿ ಕೊಡಿ ಅಂತ ಏನೋ ಕೇಳ್ತಾ ಇಲ್ಲ. ರೈತರಿಗೆ ಯೋಗ್ಯವಾದ ಅವ್ರು ಬೆವರು ಸುರಿಸಿದಂಥ ತಕ್ಕ ಪ್ರತಿಫಲ ಕೊಡಿ ಅಂತ ಕೇಳ್ತಾರೆ. ಅವ್ರೇನು ಭಿಕ್ಷೆ ಕೇಳ್ತಾ ಇಲ್ಲ. ನಾವು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಒಂದು ಹಣವನ್ನು ಕೊಡಿ, ನಾವು ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲು ನಮಗೂ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆದರೆ 7-8 ದಿನಗಳಿಂದ ಇಲ್ಲಿ ನಡೀತಿರುವ ಈ ಒಂದು ಸತ್ಯಾಗ್ರಹಕ್ಕೆ ನಮ್ಮ ಸಮೀಪದವರೇ ಇದ್ದ ಜಿಲ್ಲಾ ಉಸ್ತುವಾರಿ ಆಗಲಿ, ಹಲವಾರು ಶಾಸಕರಾಗಲಿ ಈ ಒಂದು ಸಮಸ್ಯೆಗೆ ಸ್ಪಂದಿಸದೇ ಇದ್ದರಿಂದ ಇದು ನಮ್ಮ ಒಂದು ರೈತ ಸಂಘಕ್ಕೆ ಹೀನಾಯವಾಗುತ್ತೆ. ಅದು ಅಲ್ಲದೆ ಈ ಒಂದು ನಮ್ಮ ಗುರ್ಲಾಪುರದಲ್ಲಿ ನಡೀತಿರತಕ್ಕಂಥ ಈ ಸತ್ಯಾಗ್ರಹಕ್ಕೆ ನಮ್ಮ ಸಮಸ್ತ ಗುರ್ಲಾಪುರದ ಜನರು, ಮಹಿಳೆಯರು ಹಾಗೂ ಯುವಕರು ಯಾವುದೇ ಆಶೆ ಆಮಿಷ ಇಲ್ಲದೆ ಪ್ರತಿನಿತ್ಯವಾಗಿ ತಮ್ಮ ಕಾಯಕವನ್ನು ಬಿಟ್ಟು ಇಲ್ಲಿ ಬಂದಂಥ ಎಲ್ಲ ರೈತ ಬಾಂಧವರಿಗೆ ಪ್ರಸಾದವನ್ನು ರೆಡಿ ಮಾಡಲು ಬಂದಿದ್ದಾರೆ ಎಂದು ಈ ಮೂಲಕ ತಮಗೆ ಹೇಳ್ಬೋದು. ಸರಿಗ ಇಲ್ಲಿ ಎಷ್ಟು ಜನ ಅಂದ್ರೆ ನಿರಂತರವಾಗಿ ಮಾಡ್ತಾ ಇದಾರೆ ಕೆಲಸ, ಮತ್ತೆ ರಾತ್ರಿ ಹಗಲಿ ಕೂಡ ಮಾಡ್ತಾ ಇದಾರೆ, ಮಲಗ್ತಾರೋ ಇಲ್ಲೋ ಅನ್ನುವಂಥದ್ದು? ನೋಡ್ರಿ, ನೈಟ್ ಎಲ್ಲ ಇಲ್ಲೇ ಮಣಗ್ತಾರೆ. ನಮ್ಮ ಗುರ್ಲಾಪುರದ ಹಿರಿಯರಾಯ್ತು, ನಮ್ಮ ಯುವಕರಾಯ್ತು. ಅಂದ್ರೆ ಮತ್ತೆ ನಮ್ಮ ಪ್ರತಿಯೊಂದು ದಿವಸ ಇವಾಗ ಕಸಕ್ಕೆ ಹೋಗಿ ಮ್ಯಾಡ ದುಡುತ್ತಿನ ಹೆಣ್ಮಕ್ಳು ಅವರು ಡೈಲಿನೇ ಅವ್ರ ಪಗಾರ ಇಲ್ಲ, ಇಲ್ಲಿ ಬಂದು 2 ದಿವಸ ಸೇವೆ ಸಲ್ಲಿಸ್ತಿದ್ದಾರೆ. ಆದ್ರೆ ನಮ್ಮ ಭಾಗದ MLA ಇಲ್ಲ, MP ಇಲ್ಲ, ಅದು ಉಸ್ತುವಾರಿ ಇಲ್ಲ, ಯಾರು ನಮಗೆ ಇದೆ ಇಲ್ರಿ, ಅವ್ರದ್ದು ಬೆಂಬಲನೇ ಇಲ್ಲ. ಅಂತಂದ್ರೆ ನಾವು ಅವ್ರಿಗೆ ಬೆಂಬಲ ಕೊಡೋ ಬದಲಿ ಅವರೇ ನಮಗೆ ಬೆಂಬಲ ಕೊಡೋ, ಅವ್ರನ್ನ ತಗೊಂಡು ನಾವೇನು ಮಾಡೋದೈತ್ರಿ? ಅದು ನಮ್ಮ ಪ್ರಸ್ಥಳದಿಂದ ಬಂದಂಥ ಭಕ್ತರ ಸರಕಾಯಿ ಇಲ್ಲಿ ಬಂದು ಎಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಒಬ್ಬರು ಇಲ್ಲಿ ಬಂದು ರಾಜಕಾರಣಿಗಳು ಬರ್ತಾರೆ, ಇದು ಬೀಗರ ಮನೆಗೆ ಹೋಗಿ ಚುನುಬರ್ತಿರ್ತಾರಲ್ರಿ, ಹಂಗೆ ತಿಂದು ಹೋಗಿ ಮಾತಾಡತ್ತಾರ, ಆ ಸೇಮ್ ಮಾತಾಡಿ ಹೊಂಟಿರ್ತಾರೆ. ಅವ್ರಿಗೆ ನಮ್ಗೆ ಅರಿವುನೇ ಇಲ್ಲ ರೈತರ ಬಗ್ಗೆ ರೀ. ಆದ್ರೆ ನಮ್ಮ ಯುವಕರು ಎಲ್ಲ ಕೂಡ್ರಿ, ಗುರ್ಲಾಪುರದವ್ರು ಎಲ್ಲ ಕೂಡ್ರಿ ಒಗ್ಗಟ್ಟಾಗಿ ಇಲ್ಲಿ ಸೇವೆ ಸಲ್ಲಿಸಾದೇವು ಅಂದ್ರೆ ಒಂದು ಸ್ವಲ್ಪ ಅರಿವು ಬೇಕಿಲ್ಲ ಅವರಿಗೆ. ಅದ ಹಿಂದೆ ಇನ್ನೊಂದು ಸ್ವಲ್ಪ ಏನಾರಿಲ್ರಿ, ಆ ಚಿಕ್ಕನ ಕೊಟ್ಟನೆ, ಬಾಟ್ಲೆ ಕೊಟ್ಟನೆ ಬಂದು ಅವ್ರ ಹುಡುಗರನ್ನೆಲ್ಲ ಯುವಕರನ್ನ ಕಲಿಸಿ ಹೋಗಿ ದಾಬಾಕ್ ಹೋಗಿ ಅವ್ರನ್ನೆಲ್ಲ ಕುಡಿಸಿ ಉಣಿ ತಿನ್ನಿಸಿ ನಮ್ಮ ಗುರ್ಲಾಪುರ ಹುಡುಗರನ್ನೆಲ್ಲ ಹಾಳು ಹಚ್ಚಾಕ ಬರ್ತಾರೆ. ಇಂಥದಕ್ಕೆ ಬರಂಗಿಲ್ಲರಿ. ನಾವೇನು ಕೇಳತ್ತಿದ್ರು ಅವ್ರಿ 3,500 ರೂಪಾಯಿ ಬೆಂಬಲ ಬೆಲೆ ಅಟ್ಟ ಕೇಳತ್ತಿದ್ರಿ. ಏನು ಅವ್ರ ಮನೆ ಕೇಳತ್ತಿದ್ರು, ಅವ್ರ ಫ್ಯಾಕ್ಟ್ರಿ ಕೇಳತ್ತಿದ್ರು, ಏನು ಕೇಳತ್ತಿದ್ರಿ? ಹೋಗ್ತಾರಿಲ್ಲ, ನಾವು ಇಲ್ಲಿ ಚಾದರ್ ಮೇಲೆ ಮಣಕತ್ತಿದ್ರು, ಅಲ್ಲಿ ಹೋಗಿ AC ರೂಮ್ನಾಗ ಗಾದಿ ಮೇಲೆ ಮಣಗ್ತಾರೆ. ಅವ್ರಿಗೆ ಅರಿವನೇ ಇಲ್ಲನ್ರಿ, ಒಟ್ಟಾರೆ ಅರಿವಿಂದಾರ ಆಯ್ತಿಲ್ರಿ ಅವ್ರಿಗೆ ಒಟ್ಟ. ಅಂದ್ರೆ ನಾವು ಏನು ರೈತರಿಂದ ಅವ್ರು ಕಣ್ಣಾಗಿಲ್ಲ ರೀ, ಅದು ಇದು ಬಿಡ್ತಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲತ್ತಾರ್ರಿ, ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ. ರೈತರು ಎಲ್ಲಿ ದುಡ್ತಾರೆ ಇವ್ರಿ? ರೈತರು ಎಲ್ಲರೂ ಹೋಗಿ ನೌಕರಿ ಇರ್ರಿ, ಹೊಲ ದುಡ್ಯಾವ್ರ ಯಾರ್ರಿ? ಹೊಲ ದುಡ್ಯಾವ್ರ ಯಾರ್ರಿ? ಒಟ್ಟು ಎಲ್ಲರೂ ನೌಕರಿ. ನಿಮ್ಮ ಗುರ್ಲಾಪುರ ಗ್ರಾಮದವರು ಇವತ್ತು ಇಡೀ ರಾಜ್ಯಕ್ಕೆ ಮಾದರಿ ಆಗಿಬಿಟ್ಟಿದ್ದಾರೆ. ಮಾದರಿ ಆಗಬೇಕಾಗೈತ್ರಿ. ಈಗ ಇನ್ನು ಮುಂದಿನ ಪೀಳಿಗೆ ನಾವು ಆಗೋವ್ರೆ. ಇನ್ನು ನಮ್ಮ ಗುರ್ಲಾಪುರದಾಗ ಯಾರು ಸಿನೆ ಕಾಯಿಲ್ದಂಗೆ ಮಾಡೋರು, ನಾವೆಲ್ಲ ಯುವಕರ ಹಿರಿಯರೆಲ್ಲ ಕೂಡಿ ಗೇಟ ಬಂದ್ ಮಾಡೋರು, ಯಾವ ಇಲ್ಲಿ ಬರುವಂಗಿಲ್ರಿ. ಆ ಶೇಮ್ ನಾವು ಇಲ್ಲೆಲ್ಲ ನಮ್ಮ ಯುವಕರೆಲ್ಲ ಮಾತಾಡ್ಕೊಂಡು ರೆಡಿ ಆಗಿಬಿಟ್ಟದ್ರಿ. ನಾವ್ ಯಾರು ರಾಜಕಾರಣ ಒಟ್ಟ ಬರುವಂಗಿಲ್ರಿ. ಇಂಥದ್ರ ಬಳಿಕ ಅವ್ರು ತಗೊಂಡು ಏನ್ ಮಾಡೋದ್ರಿ? ರೈತರ ಶಕ್ತಿ ಅನ್ನೋದು ಏನೋ ತೋರ್ಸಾವ್ರಿ ಈಗ ಒಮ್ಮ್ರಿ. ಜೈ ಜವಾನ್. ಸದ್ಯ ಈಗ ಒಂದು ಕಡೆ ಈ ಒಂದು ಗ್ರಾಮದ ಜನರೇ ಎಲ್ಲರೂ ಕೂಡ ನಿಂತ್ಕೊಂಡು ಅಡುಗೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಇಲ್ಲಿರುವಂತ ರಾಜಕಾರಣಿಗಳಿಗೂ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದನ್ನ. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಪ್ರತಿಭಟನೆ ಕಾವು ಜೋರಾಗ್ತಾ ಇದ್ರೆ, ಇನ್ನೊಂದು ಕಡೆ ಗುರ್ಲಾಪುರ ಭಾಗದಲ್ಲಿ ಒಂದು ಕಡೆ ದಾಸೋಹದ ವ್ಯವಸ್ಥೆ, ಮತ್ತೊಂದು ಕಡೆ ಹೋರಾಟದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನ್ಯ TV9 ಬೆಳಗಾವಿ.